ನಿತ್ಯವೂ ನಾವು ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುತ್ತಿದ್ದರೆ ಆಯುರ್ವೇದ ವಿಜ್ಞಾನದ ಪ್ರಕಾರ ಶರೀರ ವಿಜ್ಞಾನದಲ್ಲಿ ಪರಿವರ್ತನೆಗಳು ಆಗುತ್ತಿರುವುದ ಕುರಿತು ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ತಮ್ಮಲ್ಲಿ ನೀಡಲು ನಾನು ಉಪಸ್ಥಿತನಾಗಿದ್ದೇನೆ. ಮೊಟ್ಟ ಮೊದಲನೇದಾಗಿ ಬಹಳ ಮುಖ್ಯವಾದಂತಹ ನಮ್ಮ ಬ್ರಹ್ಮಾಂಡ, ಈ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು, ಈ ಪಂಚಭೂತಗಳು ಜಲ, ಪೃಥ್ವಿ, ಆಕಾಶ, ಗಾಳಿ ಮತ್ತು ಸೂರ್ಯ. ಈ ಪಂಚಭೂತಗಳ ಕಾರ್ಯಗಳು ಆಯಾ ಕ್ಷೇತ್ರಗಳಲ್ಲಿ ಪ್ರತ್ಯೇಕವಾಗಿದ್ದರೂ ಕೂಡ, ಅಂದರೆ ಜಲ ಹರಿಯುತ್ತಿದೆ, ಪೃಥ್ವಿ ತಿರುಗುತ್ತಿದೆ, ಮೋಡಗಳು ಚಲಿಸುತ್ತಿವೆ, ಗಾಳಿ ಬೀಸುತ್ತಿದೆ, ಸೂರ್ಯ ಸುಡುತ್ತಿದ್ದಾನೆ. ಈ ಪಂಚಭೂತಗಳು ತಮ್ಮ ಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಂಡಿದ್ದರೆ ಬ್ರಹ್ಮಾಂಡ ಸುರಳಿತ. ಅಸಮತೋಲನವಾದರೆ ಅಲ್ಲೋಲ ಕಲ್ಲೋಲವೇ ಆಗುತ್ತೆ. ಇವೇ ಪಂಚಭೂತಗಳಿಂದ ರಚಿತವಾದಂತಹ ಈ ನಮ್ಮ ಮಾನವ ಶರೀರ. ಪಂಚಭೂತಗಳಲ್ಲಿ ಸಮತೋಲನ ಕಾಯ್ದುಕೊಂಡಿದ್ದರೆ ನಾವು ಆರೋಗ್ಯವಾಗಿರುತ್ತೇವೆ. ಸಮತೋಲನ ಕಾಯ್ದುಕೊಳ್ಳಬೇಕಾದರೆ ಏನು ಮಾಡಬೇಕು? ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದರೆ ಪ್ರತಿಯೊಬ್ಬ ಮನುಷ್ಯ ಮೊಟ್ಟ ಮೊದಲನೇದಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರ ಅನ್ನುವ 6 ಇಂದ್ರಿಯಗಳ ನಿಗ್ರಹ ಸಾಧಿಸಿದರೆ ವಾತ, ಪಿತ್ತ ಮತ್ತು ಕಫ ಈ 3 ಶರೀರದ ದೋಷಗಳ ಹತೋಟಿಯನ್ನು ಮಾಡಿಕೊಳ್ಳುವುದು ಸಾಧ್ಯವಾಗುತ್ತೆ. ಇದರ ಫಲಸ್ವರೂಪ ಶರೀರದ ಈ ಬಂಡಿಯನ್ನು ನಡೆಸುತ್ತಿರುವ 1 ಅನ್ನಮಯ ಕೋಶ, 2 ಪ್ರಾಣಮಯ ಕೋಶ, 3 ಮನೋಮಯ ಕೋಶ, 4 ವಿಜ್ಞಾನಮಯ ಕೋಶ, 5 ಆನಂದಮಯ ಕೋಶ. ಈ 5 ವಿಭಾಗ ಕೋಶಗಳ ಕಾರ್ಯಕ್ಷೇತ್ರ ಪ್ರತ್ಯೇಕವಾಗಿದ್ದರೂ ಒಂದಕ್ಕೊಂದು ಹೊಂದಾಣಿಕೆಯಿಂದಿದ್ದರೆ ಈ ಬಂಡಿ ಸರಾಗವಾಗಿ ಸಾಗಿ 72,000 ನರನಾಡಿಗಳು ಕ್ರಿಯಾಶೀಲವಾಗಿದ್ದು, ಈ ಎಲ್ಲ ನರನಾಡಿಗಳಿಗೆ ಮುಖ್ಯವಾದ ಈಡಾನಾಡಿ ಮೂಗಿನ ಎಡಹೊರಳೆ, ಪಿಂಗಲ್ನಾಡಿ ಮೂಗಿನ ಬಲಹೊರಳೆ ಹಾಗೂ 3ನೇದಾಗಿ ಸುಷುಮ್ನ ನಾಡಿ. ಸುಷುಮ್ನ ನಾಡಿ ನಮ್ಮ ಬೆನ್ನಿನ ಎಲುಬಿನ ಮಧ್ಯಭಾಗದಲ್ಲಿ ಇರುವಂತಹ ಈ ಬಹಳ ಮುಖ್ಯವಾದಂತಹ ಮತ್ತು ನಮ್ಮ ಶರೀರದಲ್ಲಿ ಅತಿ ದೊಡ್ಡದಾದಂತಹ ನಾಡಿ, ಅದು ಸುಷುಮ್ನ ನಾಡಿ. ಈ 3 ನಾಡಿಗಳು ಇವುಗಳ ಚಲನ ಕ್ರಿಯೆ ಸುರಳಿತವಾಗಿರಬೇಕಾದರೆ ನಾವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಅನ್ನುವ ಅಷ್ಟಾಂಗ ಯೋಗದ ನಿತ್ಯ ಸಾಧನೆ ಅವಶ್ಯಕವಾಗಿದೆ. ಯೋಗ ಪ್ರಾಣಾಯಾಮ ಸಾಧನೆ 3 ಮುಖ್ಯ ನಾಡಿಗಳ ದ್ವಾರದಿಂದ ಶರೀರದಲ್ಲಿರುವ 7 ಶಕ್ತಿ ಕೇಂದ್ರಗಳಾದ ಚಕ್ರಗಳು: 1 ಮೂಲಾಧಾರ ಚಕ್ರ, 2 ಸ್ವಾಧಿಷ್ಠಾನ ಚಕ್ರ, 3 ಮಣಿಪೂರಕ ಚಕ್ರ, 4 ಅನಾಹತ ಚಕ್ರ, 5 ವಿಶುದ್ಧಿ ಚಕ್ರ, 6 ಆಜ್ಞಾ ಚಕ್ರ ಹಾಗೂ 7ನೇದಾಗಿ ಸಹಸ್ರಾರು ಚಕ್ರಗಳಲ್ಲಿ ಶಕ್ತಿ ಜಾಗೃತವಾಗಿ 7 ಶಕ್ತಿಗಳೆಂಬ 7 ಅಶ್ವಗಳ ಮೂಗುದಾರ ಹಿಡಿದಂತಹ ಶ್ರೀಕೃಷ್ಣ ಪರಮಾತ್ಮನು ರಥದ ಹಿಡಿತ ಸಾಧಿಸಿದಂತೆ ಈ 7 ಶಕ್ತಿಗಳು ಒಟ್ಟಾದಾಗ ರಥವೆಂಬ ಕುಂಡಲಿನಿ ಶಕ್ತಿ ಶರೀರ, ಹೃದಯವೆಂಬ ಸಾರಥಿ ಶಾಂತ ಚಿತ್ತನಾಗಿ ತನ್ನ ಲಯಕಾರದಲ್ಲಿ ತೊಡಗಿ ಶರೀರ ವ್ಯವಕಲನ ವಿಜ್ಞಾನ ಸಮಯೋಚಿತವಾಗಿ ಆರೋಗ್ಯ ಪೂರ್ಣವಾಗಿರಲು ಸಾಧ್ಯವಾಗುತ್ತೆ. 7 ಶಕ್ತಿಗಳೆಂಬ ಅಶ್ವಗಳ ಮೂಗುದಾರ ಹಿಡಿದ ಹೃದಯವೇ ಶ್ರೀಕೃಷ್ಣ. ರಥವೆಂಬುದೇ ಈ ಶರೀರ. ಈ ರಥ ಎಡರು ತೊಡರುಗಳಿಲ್ಲದೆ ಸುರಳಿತವಾಗಿ ತನ್ನ ಪಥದಲ್ಲಿ ಮುಂದೆ ಸಾಗುತ್ತಾ ತನ್ನ ದಡವನ್ನು ಸೇರಬೇಕಾದರೆ ಇದಕ್ಕೆ ಹಗ್ಗ ಕಟ್ಟಿ ಎಳೆಯಬೇಕಾಗಿದ್ದ ನಿತ್ಯ ಯೋಗ ಪ್ರಾಣಾಯಾಮದ ದಿನಚರಿಯ ಸಾಧನೆ ಕಡ್ಡಾಯವಾಗಿ ನಮ್ಮದು ಆಗಿರಲೇಬೇಕು. ಯೋಗದ ಮಹತ್ವ ಆಧುನಿಕ ಯುಗದಲ್ಲಿ ಬಹಳ ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಪರಿಹಾರ ಮಾರ್ಗ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಮ್ಮ ಶರೀರದಲ್ಲಿ ಇರುವಂತಹ ವಿಜ್ಞಾನ ಯಾವ ರೀತಿ ಅದು ಸಮಯೋಚಿತವಾಗಿ ವ್ಯವಕಲನಕ್ಕೆ ಪರಿವರ್ತನೆ ಆಗುತ್ತೆ, ಅದರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ತಮ್ಮ ಮುಂದೆ ಹೇಳಲು ನಾನು ಪ್ರಯತ್ನ ಪಟ್ಟಿರುವೆ. ಈ ನನ್ನ ಪ್ರಯತ್ನ ತಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಉಪಯೋಗಕಾರಿಯಾಗಿದ್ದರೆ ನನ್ನ ಈ
ಒಂದು ಶ್ರಮ ಸಾರ್ಥಕ ಅನ್ನುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳುತ್ತಾ ಮಾನವೀಯ ಧರ್ಮಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ.